ಇಷ್ಟೆಲ್ಲ ಇರುವಾಗ ನೀವು ಗ್ಯಾರಂಟಿ ಯೋಜನೆಗಳು, ಈ ಗ್ಯಾರಂಟಿ ಯೋಜನೆಗಳಿಂದ ನೀವು ಖರ್ಚಾಗೋದು 63,000 ಕೋಟಿ, ನೀವು ರೇಟ್ ಹಾಕಿರೋದು 106 ಕೋಟಿ ರೂಪಾಯಿಗಳಿಗೆ ಮಾಡಿ, ಏನೆಲ್ಲ ಮಾಡಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿ ₹3 ಜಾಸ್ತಿ ಮಾಡಿಬಿಟ್ರು ಅಂತ ಅಂದ್ಬಿಟ್ಟು ಮಾತನಾಡ್ತೀರಿ ಸಿದ್ದರಾಮಯ್ಯನವರೇ. ನೀವು ಕೂಡ ಎಲ್ಲ ಒಂದು ಕಡೆ ನಿಮ್ಮ ಬೆನ್ನಿಂದ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ದೇಶ ಇದ್ದರೆ ಮಾತ್ರ ನಾವು ದೇಶದಲ್ಲಿ ಇರ್ತಕ್ಕಂಥ ಸವಲತ್ತುಗಳನ್ನು ಪಡೆಯುವಾಗ ನಾವು ರಾಷ್ಟ್ರದ ಪ್ರಧಾನಮಂತ್ರಿಗಳು, ಈ ದೇಶಕ್ಕೆ ಪ್ರಧಾನಿಗಳು. ಹಿಂದೆ ನಿಮ್ಮ ಪ್ರಧಾನಿಗಳು ಯಾವ ರೀತಿ ಕರೆ ಕೊಟ್ಟರು ಆ ರೀತಿ ನಮ್ಮ ರಾಷ್ಟ್ರದ ಪ್ರಧಾನಿಗಳು ಕರೆ ಕೊಟ್ಟಿಲ್ಲ. ಹಳೆಯ ಚರ್ಚೆಗಳನ್ನು ಮಾಡೋಕ್ಕೆ ಹೋದರೆ ಗಂಟೆಗಟ್ಟಲೆ ಚರ್ಚೆ ಮಾಡ್ಬೋದು. ಅವರೇನೊಂದು ಮನವಿ ಮಾಡಿದ್ದಾರೆ, ನಮ್ಮಂಥವ್ರಿಗೆ ಸಂದೇಶ ಮಾಡಿದ್ದಾರೆ, ಅದನ್ನು ನಾವು ಪಾಲನೆ ಮಾಡ್ತೀವಿ. ನೀವು ಪಾಲನೆ ಮಾಡೋದು ಬಿಡೋದು ನಿಮ್ಗೆ ಸೇರಿದ್ದು. ಆದರೆ ನಿಮಗೆ ಯಾವುದೋ ಒಂದು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ನೈತಿಕತೆಯನ್ನು ನೀವು ಇರ್ತಕ್ಕಂಥ ಏನೇ ನಿಮ್ಮ ವ್ಯಾಪ್ತಿಯಲ್ಲಿದೆಯೋ ಎಲ್ಲದಕ್ಕೂ ಕೂಡ ಒಂದಲ್ಲ ಎರಡಲ್ಲ ಮೂರಲ್ಲ 16 ಬಾರಿ ಜಾಸ್ತಿ ಮಾಡಿ ಇನ್ನೂ ಕೂಡ ಎಲ್ಲ ಒಂದು ಕಡೆ ಮೊಸರಲ್ಲಿ ಕಲ್ಲನ್ನು ಹುಡ್ಕೋ ಕೆಲಸ ಮಾಡ್ತೀರಿ. ಇದನ್ನು ದಯವಿಟ್ಟು ನಿಲ್ಲಿಸಿ. ನೋಡಿ, ನಾನು ಎಲ್ಲೆಲ್ಲಿಗೆ ಜಿಲ್ಲೆಗಳಿಗೆ ಹೋಗಬೇಕಾದ್ರೂ ರೈಲ್ನಲ್ಲಿ ಹೋದರೆ ನನಗೆ ಇನ್ನೂ ಖುಷಿ ಆಯ್ತದೆ, ಅದನ್ನೇ ಮಾಡ್ತೀನಿ. ಮತ್ತು ರೈಲ್ನಲ್ಲೂ ಕೂಡ ನಾವು ಹೋಗಬೇಕಾದ್ರೆ ಟೈಮಿನ ವೇಳಾಪಟ್ಟಿಯನ್ನು ಕೂಡ ನಮಗೇನಾಯ್ತದೆ, ಕೆಲವು ಕಡೆ ಇವಾಗ ನಾನು ನಾಳೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂತ ಮಾಡಿದೆ. ನೆಕ್ಸ್ಟ್ ವೀಕ್ ಬಂದಾಗ ಬೆಳಗ್ಗೆ ಬಿಟ್ಟರೆ ಮತ್ತು ರಾತ್ರಿ ಗಂಟೆ ಚಿಕ್ಕಮಂಗ್ಳೂರಿಂದ ವಾಪಸ್ ಬರೋಕ್ಕಾಗೋದಿಲ್ಲ. ಮೈಸೂರಿಗೆ ಹೋಗ್ಬೋದು, ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಟ್ರೈನಿಗೆ ಬರ್ಬೋದು. ಬೇರೆ ಹುಬ್ಳಿಗೆ ಹೋಗ್ಬೋದು, ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬರ್ಬೋದು. ಈಗ ಎಲ್ಲೆಲ್ಲಿ ನಮಗೆ ಅನುಕೂಲ ಆಗ್ತದೆ ಅಂಥ ಕಡೆಯಲ್ಲಿ ಟ್ರೈನಲ್ಲಿ ಹೋಗೋದು ಸರಿ ಇದೆ. ಬಸ್ಸಲ್ಲಿ ಹೋಗೋದ್ರೊಳಗೂ ಏನು ತಪ್ಪೇನಿಲ್ಲ. ಒಂದೇ ಭಾರತದಲ್ಲೇ ಹೋಗಬೇಕು ಅನ್ನೋ ಒಂದು ನಮಗೇನು ಇದೇನಿಲ್ಲ. ಎಲ್ಲಿಗೆ ಅವಶ್ಯಕತೆ ಇದೆ, ಎಷ್ಟು ಮಟ್ಟಿಗೆ ನಾವು ಕಡಿವಾಣ ಹಾಕ್ಬೋದು ಆಗ್ತಕ್ಕಂಥದ್ರಲ್ಲಿ ನಾನು ಮೊದಲನೇವನಾಗಿರ್ತೀನಿ. ನನಗೇನು ಆ ಥರದ್ದು ಇದಿಲ್ಲ. ನನ್ನ ಆಡಂಬರ ಅನ್ನೋದೇ ನಮ್ಗೆ ಗೊತ್ತಿಲ್ಲದಿರ ಕೆಲಸ ಮಾಡಿರೋನು. ಅದರ ಅವರ ಸೂಚನೆ ಏನಿದೆ, ಸಂದೇಶ ಏನಿದೆ, ಇದನ್ನು ಪಾಲನೆ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ನಿಮ್ಮಂಥವರ ಅನುಭವವನ್ನು ಕೂಡ ನಾವು ಶೇರ್ ಮಾಡ್ಕೋತೀವಿ. ಇಷ್ಟೆಲ್ಲ ಇರುವಾಗ ನೀವು ಗ್ಯಾರಂಟಿ ಯೋಜನೆಗಳು, ಈ ಗ್ಯಾರಂಟಿ ಯೋಜನೆಗಳಿಂದ ನೀವು ಖರ್ಚಾಗೋದು 63,000 ಕೋಟಿ, ನೀವು ರೇಟ್ ಹಾಕಿರೋದು 106 ಕೋಟಿ ರೂಪಾಯಿಗಳಿಗೆ ಮಾಡಿ, ಏನೆಲ್ಲ ಮಾಡಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿ ₹3 ಜಾಸ್ತಿ ಮಾಡಿಬಿಟ್ರು ಅಂತ ಅಂದ್ಬಿಟ್ಟು ಮಾತನಾಡ್ತೀರಿ ಸಿದ್ದರಾಮಯ್ಯನವರೇ. ನೀವು ಕೂಡ ಎಲ್ಲ ಒಂದು ಕಡೆ ನಿಮ್ಮ ಬೆನ್ನಿಂದ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ದೇಶ ಇದ್ದರೆ ಮಾತ್ರ ನಾವು ದೇಶದಲ್ಲಿ ಇರ್ತಕ್ಕಂಥ ಸವಲತ್ತುಗಳನ್ನು ಪಡೆಯುವಾಗ ನಾವು ರಾಷ್ಟ್ರದ ಪ್ರಧಾನಮಂತ್ರಿಗಳು, ಈ ದೇಶಕ್ಕೆ ಪ್ರಧಾನಿಗಳು.